ನಮ್ಮ ಜೊತೆ ಹಣ್ಣಿನ ಅಂಗಡಿಯ ಮಾಲೀಕರಾದಂತಹ ಮಾಜ್ ಇದ್ದಾರೆ, ನೇರವಾಗಿ ಮಾತಾಡಿಸ್ತೀನಿ. ಮಾಜ್, ಬಹಳಷ್ಟು ಸಂಕಷ್ಟ ಇದೀಗ ನಿಮ್ಗೆ ಎದುರಾಗಿದೆ, ಏನಾಯ್ತು ಘಟನೆ, ಏನ್ ಹೇಳ್ತೀರಾ? ಏನೂ ಇಲ್ಲ, 8 ಗಂಟೆಗೆ ಗೋರಿ ಗಣೇಶ ಹಿಂಗೆ ಹೋಯ್ತು. 6 ಗಂಟೆಗೆ ಹೋಗುವ ಮಜೀದಿ ಹತ್ರ ಏನೋ ಪಟಾಕಿ ಹೊಡ್ರು ಅಂತೆ. ಅದಾಗಬೇಡ ಹಿಂಗೆ ಕಟ್ಟಪಟ್ಟಿ ಮಾಡಿ ಇಬ್ರು ಸೇರ್ಕೊಂಡು ಚಿಲ್ಲಾಪುಡಿ ಅವ್ರು ಮಾರೋರು ಲಾಸ್ಟಿಗೆ ರಾತ್ರಿ ಜೋಡಿಸಿರೋ ಐಟಮ್ 1.5 ಲಕ್ಷ ರೂಪಾಯಿದು ನೋಡಿ ಎಲ್ಲ ಕಿಚ್ಚಾಡ್ತಿ. ಇದು ಇಷ್ಟೇಲಿ ಇಲ್ಲಿರೋದು ಅಲ್ಲಿ ಎತ್ತಾಕಿ ಚಪ್ಪಲಿ ಎತ್ತಾಕಿ ಕೆಳಗಡೆಯಿಂದ ಅಲ್ಲಿ ಇಟ್ಟು ಇಲ್ಲಿ ಹಾಕೋ ಚಪ್ಪಲಿ ಇಲ್ಲಿ ಹಾಕಿ ಆಮೇಲೆ ಕಿವಿ ಎಲ್ಲ ಇಲ್ಲಿ ನೋಡಿ ಬಾಕ್ಸ್ ಎಲ್ಲ ಖಾಲಿ ಮಾಡೋರು, ಕಿವಿ ಫ್ರೂಟ್ ಸೋನು ಸುತ್ತು ಆಮೇಲೆ ಎಲ್ಲ ಖಾಲಿ ಮಾಡಿ ಎಲ್ಲ ಕಿತಾಪುಟ್ಟಿ ಮಾಡೋರೆ. 1.5 ಲಕ್ಷ ಲಾಸ್ ಆಗುತ್ತೆ. ನನಗೆ ಕಾನೂನು ಬೇಕು, ನನಗೆ ಸಹಾಯ ಮಾಡಿ ಏನಾದ್ರು ಇದು ಮಾಡಿ ಅಷ್ಟೇ. ಇಡೀ ಕುಟುಂಬ ಈ ಒಂದು ವ್ಯಾಪಾರದಿಂದಲೇ ನಡೀತಾ ಇತ್ತು ನಿಮ್ಮ ಜೀವನ, ನಿಮ್ಮ ತಂದೆ ತಾಯಿ ಚೆನ್ನಾಗಿತ್ತು. 2 ವರ್ಷ ಅಂತ ಎಲ್ಲರೂ ಚೆನ್ನಾಗಿತ್ತು. ಅಣ್ಣ ತಮ್ಮ ಅವ್ರು ನಮ್ಮನೆ ಬಂದಿದ್ರು, ನಾವು ಅವ್ರ ಮನೆ ತುಂಬ ಜನ ನಾನು ಸಹಾಯ ಮಾಡಿದ್ದೀನಿ. ಫ್ರೆಂಡ್ಗಳಿಗೆ ಕರ್ಕೊಂಡು ಹೋಗಿದ್ದೀನಿ ಮನೆಗೆ. ಥರ ಎಲ್ಲ ಮಾಡ್ರೆ ಹೊಟ್ಟೆನೇ ಉರಿತೈತೆ, ನನಗೆ ನ್ಯಾರ ಹಾಕೋಬೇಕು ಆ ಥರ ಆಗ್ತೈತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೀವು ನೋಡಿ ಸ್ವಲ್ಪ ಮಾಡಿ ಏನಾದ್ರು ಸಾಕು. ಎಷ್ಟು ಲಾಸ್ ಆಗಿದೆ ಮಾಜ್? ಅಪ್ಪ ಅಮ್ಮ ಏನು ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ ಅಂತ? ಅಪ್ಪ ಅಮ್ಮ ಫುಲ್ ಕೋಪುರಲ್ಲಿದ್ದಾರೆ, ಸಿಟ್ಟಲ್ಲಿ. ಹೆಂಗೋ ನಮ್ಮ ಅಂಗಡಿ ಅದೊಂದು ಬಿಚ್ಚಿಲ್ಲ, ಅಲ್ಲೂ ಫುಲ್ ಜಾಸ್ತಿ ಇತ್ತು ಮಾಲು. 1.5 ಲಕ್ಷದ ಮಾಲ್ ಇರೋದಿಲ್ಲಿ ಎಲ್ಲ ಇದಾಗ್ಬಿಟ್ಟೆ ಚಿಲಾಪಲಿ. ಹೆಂಗೋ ಈ ಅಂಗಡಿ ಆ ಅಂಗಡಿ ಬಿಚ್ಚಿಲ್ಲ, ಹೆಂಗೋ ಇದಾಗ್ತೈತೆ. ಬೀಗ ಹೊಡೆದಾಗ್ತಾ ಮಾಡಿದ್ದಾರೆ, ಚಿಲ್ಲ ಮಿಲ್ಲಿ ಮಾಡಿ ಏನೂ ಆಗಿಲ್ಲ. ಒಂದು ಅಂಗಡಿ ಚೆಲ್ಲಾಟ ಮಾಡಿ ಬೆಂಕಿ ಪಟ್ನ ಎಲ್ಲ ಹಚ್ಚೋರು ಬೆಳಿಗ್ಗೆ ಬಂದು ನೀರು ಹಾಕಿರೋರು. ರಾತ್ರಿ 3 ಗಂಟೆ ಪೊಲೀಸವ್ರಿಗೆ ಫೋನ್ ಮಾಡಿದ್ದೆ ನಾನು. ಅವ್ರು ಪೊಲೀಸವ್ರು ಏನಿರೋರು ಏನೂ ಇಲ್ಲ, ಚೆನ್ನಾಗೈತೆ, ಹುಷಾರಾಗಿರು, ಆರಾಮಾಗಿರು ಅಂತ. ಆಮೇಲೆ ಕರೆಂಟ್ ಹೋಗ್ಮೇಲೆ ಎಲ್ಲ ಚಿಲ್ಲಾಂಬಿಟ್ಟು ಮಾಡಿಬಿಟ್ಟವ್ರೆ. ಬೆಳಿಗ್ಗೆ ಫೋನ್ ಮಾಡಿದ್ದೆ ಮತ್ತೆ ಪೊಲೀಸವ್ರಿಗೆ, ಎಲ್ಲ ಎತ್ಕೊಂಡು ಹೋಗೋರು ಮಾಜು, ಬೆಂಕಿ ಪಟ್ನ ಎಲ್ಲ ಹಚ್ಚಿ ನಾವು ಬಂದು ಕ್ಲೀನ್ ಮಾಡಿದ್ರೆ ನೋಡ್ರಿ ಎಲ್ಲ ಹಚ್ಕೊಂಡು ಹೋಗೋರೆ, ಏನೂ ಮಾಡೋಕ್ಕಾಗಲ್ಲ, ಇರ್ಕೊಂಬನ್ನಿ ಇಲ್ಲಿ ಅಂತ ಹೇಳ್ರು. ಆಮೇಲೆ ನಮ್ಮ ಮನೆಯಲ್ಲಿ ಬಾಚಿಯಾಗಿ ಬಂದು ನೋಡ್ರೆ ಹಿಂಗಾಗೈತೆ ಸರ್ ಎಲ್ಲ. ಎಲ್ಲ ಅಣ್ಣ ತಮ್ಮದಿರ್ತಾರೆ ಇದ್ದೆ ಅಂತ ಹೇಳ್ತಿದ್ರಿ ನೀವು, ಯಾಕೆ ಹಿಂಗ ಆಗೋಯ್ತು ಘಟನೆ ಅಂತ? ಯಾರು ಕಾರಣ ಅಂತ? ಯಾರ್ದು ಕಾರಣ ಗೊತ್ತಿಲ್ಲ ಅನ್ನೋದು ಸರ್. ಎಲ್ಲ ಚೆನ್ನಾಗಿರ್ತಾರೆ, ವರ್ಷ ಚೆನ್ನಾಗಿ ಮಾಡ್ತಾರೆ. 10 ವರ್ಷದಿಂದ ಚೆನ್ನಾಗಿ ಮಾಡೋರು. ಈ ವರ್ಷ ಯಾಕೆ ಹಿಂಗೆ 3-4 ದಿವಸ ಈ ವಾರದಲ್ಲಿ ಗಣಪತಿ ನಾವು ನೋಡಿದ್ದೀವಿ. ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಹೋಗಿದ್ರು. ಈ ಗಣಪತಿ ಲಾಸ್ಟ್ ಗಣಪತಿಗೆ ಹಿಂಗಾಗೈತೆ, ಏನು ಗೊತ್ತಿಲ್ಲ ನನಗೆ. ಈಗ ನೋಡಿ ಹೋಗಿ ಆರಾಮಾಗಿ ಜೈಲಲ್ಲಿ ಕೂತವ್ರೆ. ಈಗ 4 ದಿವಸ ಬಿಡ್ಬಿಡ್ತಾರೆ ಅಷ್ಟೇ, ಮುಗೀತು. ಅಷ್ಟಿಗೆ ಇಷ್ಟ ಮಾಡಿದ್ದಾರೆ. ಏನು ಮಾಡ್ಬೇಕು ಹೇಳಿ ಸರ್? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತೀರಾ? ಮಾಡಬೇಕು, ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಬಿಡಬಾರ್ದು, ತಪ್ಪು ಮಾಡಬಾರ್ದು, ಅವ್ರಿಗೆ ಬಿಡಬಾರ್ದು. ನಮಗೆ ಸಹಾಯ ಮಾಡಿ ಕೊಡಬೇಕು. ಯಾರ್ಯಾರು ಏನು ಮಾಡೋರು ಏನಾದರೂ ಮಾಡ್ಕೊಳ್ಳಿ, ನನಗೆ ಸಂಪಾದನೆ ಮಾಡಬೇಕು ಅಷ್ಟೇ. 1.5 ಲಕ್ಷ ಮೇಲೆ ಏನಾದರೂ. ಇದಿಷ್ಟು ಹಣ್ಣಿನ ಅಂಗಡಿಯ ಮಾಲೀಕ ಮಾಜ್ ಅವರ ಮಾತಾಗಿರುವಂಥದ್ದು. ಅಂದರೆ ನಮಗೆ 1.5 ಲಕ್ಷ ನಷ್ಟ ಆಗಿದೆ, ನಮ್ಮ ಪರಿಸ್ಥಿತಿ ಇದೀಗ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಎಂಬ ಒಂದು ನೋವಿನ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೈರೇಸ್ ತಿಪ್ಟೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.